ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಭಾನುವಾರ ಬಂದೇ ಬಿಡ್ತು, ಬನ್ನಿ ನಮ್ಮ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆಜಾನ್ ಅವರು ಅಫಿಷಿಯಲ್ ಆಗಿ ಅವರ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಇದೇ ತಿಂಗಳು ಸೆಪ್ಟೆಂಬರ್ 29ನೇ ತಾರೀಕಿಂದ ಸೇಲ್ ಶುರುವಾಗ್ತಾ ಇದೆ. ನೀವೇನಾದರೂ ಪ್ರೈಮ್ ಮೆಂಬರ್ ಆಗಿದ್ದರೆ ಒಂದು ದಿನ ಮುಂಚೆ 28ನೇ ತಾರೀಕಿಂದ ಸೇಲ್ ಶುರುವಾಗುತ್ತೆ. ಈವನ್ ಫ್ಲಿಪ್ಕಾರ್ಟ್ನವರು ಕೂಡ ಆಲ್ರೆಡಿ ಅವರ ಬಿಗ್ ಬಿಲಿಯನ್ ಡೇ ಸೇಲ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ, ಸೆಪ್ಟೆಂಬರ್ 26ನೇ ತಾರೀಕು. ಸೊ ನೋಡಿ, ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದರೆ ಈ ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ದುಡ್ಡನ್ನು ಉಳಿಸ್ಬೋದು. ಇದರ ಜೊತೆಗೆ ಫ್ಲಿಪ್ಕಾರ್ಟ್ನವರು ಅವರ ಬಿಗ್ ಬಿಲಿಯನ್ ಡೇ ಸೇಲ್ ಟೈಮಲ್ಲಿ ಒಂದೊಂದು ಬ್ರ್ಯಾಂಡಿಂದ ಆಫರ್ನ ಒಂದೊಂದು ದಿನ ರಿವೀಲ್ ಮಾಡ್ತಾ ಇದ್ದಾರೆ, ಯೂನಿಕಾಗಿ ಮಾಡ್ತಾ ಇದ್ದಾರೆ ಆಯಿತಾ. 16ನೇ ತಾರೀಕು ಮೋಟೋರೋಲಾ ಫೋನ್ಗಳ ಆಫರ್ ರಿವೀಲ್ ಆಗುತ್ತಂತೆ, 17ನೇ ತಾರೀಕು ರಿಯಲ್ಮಿ, 18ಕ್ಕೆ ಪೋಕೋ, 19ಕ್ಕೆ ವಿವೋ. ಈ ರೀತಿ ದಿನ ಒಂದೊಂದು ಫೋನ್ ಬ್ರ್ಯಾಂಡಿಂದ ಆಫರ್ ಬಿಡ್ತಾ ಹೋಗ್ತಾರೆ. ಮೋಟೋದವ್ರು ಯಾಕೆ ಫಸ್ಟ್ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಮೋಟೋದವ್ರು ಫ್ಲಿಪ್ಕಾರ್ಟ್ ಅವ್ರಿಗೆ ದುಡ್ಡು ಏನಾರ ಕೊಟ್ಟವ್ರೇನೋ ಗೊತ್ತಿಲ್ಲ ಆಯಿತಾ. ನಿಮಗೆ ಯಾವ ಬ್ರ್ಯಾಂಡಲ್ಲಿ ಫೋನ್ ತೊಗೋಬೇಕು ಆ ದಿನ ನೋಡಿಕೊಂಡು ಯಾವ ಫೋನಿಗೆ ಆಫರ್ ತಿಳ್ಕೊಂಡು ಪರ್ಚೇಸ್ ಮಾಡ್ಕೋಬೋದು. ನೋಡೋಣ ಏನೇನು ಆಫರ್ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಹುವಾವೆ ಅವರು ಒಂದು ಫೋಲ್ಡಬಲ್ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ದಾರೆ. ಹುವಾವೆ ಮೇಟ್ XT ಅಲ್ಟಿಮೇಟ್ ಅಂತ ಆಯಿತಾ. ಬೆಂಕಿ ಫೋಲ್ಡಬಲ್ ಸ್ಮಾರ್ಟ್ಫೋನ್. ಇಷ್ಟು ದಿನ ನಾವು ನೋಡ್ತಾ ಇದ್ದಿದ್ದು ಒಂದು ಸಲ ಹಿಂಗೆ ಫೋಲ್ಡ್ ಮಾಡ್ಬೋದಾಗಿತ್ತು, ಬಟ್ ಈ ಫೋನ್ನ ಟ್ರಿಪ್ಪಲ್ ಫೋಲ್ಡು 3 ಸಲ ಫೋಲ್ಡ್ ಮಾಡ್ಬೋದಾಯ್ತಾ. ಅದನ್ನು ಫುಲ್ ಓಪನ್ ಮಾಡಿದ್ರೆ 10.2 ಇಂಚಿನ ದೊಡ್ಡ ಟ್ಯಾಬ್ಲೆಟ್ ರೀತಿ ಆಗುತ್ತೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಐ ವಿಶ್ ಇದು ನಮ್ಮ ದೇಶದಲ್ಲಿ ಲಾಂಚ್ ಆಗುತ್ತೆ ಅಂತ ಬಂದರೆ ಪರ್ಚೇಸ್ ಮಾಡಾದರೂ ಇದನ್ನು ಅನ್ಬಾಕ್ಸ್ ಮಾಡಬೇಕು. ಸಖತ್ತು ಫೋನ್ ಗುರು ಯಪ್ಪ. ನೋಡೋಣ ನಮ್ಮ ದೇಶದಲ್ಲಿ ಯಾವ ಬ್ರ್ಯಾಂಡ್ ಅವ್ರು ಫಸ್ಟ್ ಈ ರೀತಿ ಟ್ರಿಪ್ಪಲ್ ಫೋಲ್ಡ್ ಸ್ಮಾರ್ಟ್ಫೋನಲ್ಲಿ ಲಾಂಚ್ ಮಾಡ್ತಾರೆ ಅಂತ. ನೋಡಿ, ಟ್ರಿಪ್ಪಲ್ ಫೋಲ್ಡ್ ಆದರೂ ಸಹ ಎಷ್ಟು ತಿನ್ನಾಗಿದೆ ಫೋಲ್ಡ್ ಮಾಡಿದಾಗ ಅಂತ. ಯಪ್ಪ ಬೆಂಕಿ ಗುರು ಟೆಕ್ನಾಲಜಿ ಮಾತ್ರ. ನೆಕ್ಸ್ಟ್ ಫುಲ್ ಹವಾ ಫೋಲ್ಡಬಲ್ಸ್ದೆ ಸ್ಮಾರ್ಟ್ಫೋನಲ್ಲಿ ನಂಗೆ ಅನ್ನಿಸ್ದಂಗೆ. ಇನ್ನೊಂದು ಸ್ವಲ್ಪ ದಿನ 15-20 ಸಾವಿರ ರೂಪಾಯಿಗೂ ಫೋಲ್ಡಬಲ್ ಬಂದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ ಯಾವಾಗ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ ಅವರು ಒಂದು ಹೊಸ ಫೀಚರ್ ತೊಗೊಂಬರ್ತಾ ಇದ್ದಾರೆ. ವಾಟ್ಸಾಪಿಂದನೇ ನೆಕ್ಸ್ಟಿಂದ ನೀವು ಟೆಲಿಗ್ರಾಮಿಗೆ ಅಥವಾ ಫೇಸ್ಬುಕ್ ಮೆಸೆಂಜರಿಗೆ ಮೆಸೇಜ್ನ ಮಾಡ್ಬೋದು. ವಾಟ್ಸಾಪ್ ಒಳಗಿಂದನೇ ಟೆಲಿಗ್ರಾಮಿಗೆ ಮೆಸೇಜ್ ಅಂತ ಅಂದರೆ ಹೆವಿ ಯೂನಿಕ್ ಫೀಚರ್. ನೋಡೋಣ ಯಾವಾಗ ಬರುತ್ತೆ ಅಂತ. ಸೊ ಇದೆಲ್ಲ ಮೋಸ್ಟ್ಲಿ ಅವ್ರು ಇಬ್ಬರು ಕೊಲಾಬ್ರೇಟ್ ಆಗಿಬಿಟ್ಟು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಮಾಡ್ತಾರೆ ನಂಗೆ ಅನ್ನಿಸ್ದಂಗೆ ಮೆಸೇಜ್ನ. ನೋಡೋಣ ಯಾವಾಗ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ನ ಫೌಂಡರ್ ಆಗಿರುವಂಥ ಬಿಲ್ ಗೇಟ್ಸ್ ಅವರು ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಮುಂದಿನ 25 ವರ್ಷಗಳಲ್ಲಿ COVID-19 ರೀತಿ ಇನ್ನೊಂದು ಪ್ಯಾಂಡಮಿಕ್ ಬರುತ್ತೆ ಅಂತ. ಹುಷಾರಾಗಿರಪ್ಪ, ಇದಕ್ಕೆ ತಡ್ಕೊಳಕ್ಕಾಗಿಲ್ಲ ನಮಗೆ COVID-19ಗೆ. ಇನ್ನೊಂದು ಯಾವುದಾದ್ರೂ ಇದಕ್ಕಿಂತ ಭಯಂಕರವಾಗಿರುವಂಥ ರೋಗ ಬಂದ್ಬಿಟ್ರೆ ತುಂಬ ಕಷ್ಟ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಏನು ನೆಕ್ಸ್ಟ್ ಲಾಂಚ್ ಆಗುತ್ತೆ, ಆ ಫೋನಿಂದು ಕೆಲವೊಂದು ಲುಕ್ ರಿವೀಲ್ ಆಗಿದೆ. ನೋಡೋಕ್ಕೆ ಫ್ರಂಟ್ ಟು ಬ್ಯಾಕಿಂದ ಅದೇ ರೀತಿ ಕಾಣುತ್ತೆ, ಬಟ್ ಬೆಝಲ್ ಡಿಸೈನ್ನ ಚೇಂಜ್ ಮಾಡಿದ್ದಾರೆ. ಫುಲ್ ಫ್ಲ್ಯಾಟ್ ಡಿಸೈನ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಆಯಿತಾ. ಇದಕ್ಕಿಂತ ಮುಂಚೆ ಸೈಡ್ಸ್ ಎಲ್ಲ ಫುಲ್ ಕರ್ವ್ ಇತ್ತು. ಸೊ ನೆಕ್ಸ್ಟು ಫುಲ್ ಫ್ಲ್ಯಾಟ್ ಆಗಿರುತ್ತಂತೆ. ಸೊ ಇಂಟ್ರೆಸ್ಟಿಂಗ್ ಆಗಿರೋಂಥ ಮೇಜರ್ ಚೇಂಜಸ್ ಇರಲ್ಲ ನಂಗೆ ಅನ್ನಿಸ್ದಂಗೆ. ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಆಪಲ್ನವರು ಅವರ iPhone 16 ಸೀರೀಸನ್ನು ಲಾಂಚ್ ಮಾಡಿದ್ರು. ಬಿಗ್ಗೆಸ್ಟ್ ಅಪ್ಡೇಟ್ ಅಂದ್ಬಿಟ್ಟು ಅವರ ಫೋನ್ಗಳಲ್ಲಿ ವಿಡಿಯೋ ಪಾಸ್ ಮಾಡುವಂಥ ಫೀಚರ್ನ ತೊಗೊಂಬಂದಿದ್ದಾರೆ. ಅದೇ ದೊಡ್ಡ ಫೀಚರ್ ಅಂತ ಅದರಲ್ಲಿ ಅವ್ರು ಲಾಂಚಿಂಗ್ ಇದರಲ್ಲಿ ಹಾಕ್ಕೊಂಡಿದ್ದಾರೆ ಆಯಿತಾ. ಯಪ್ಪ ಕಷ್ಟ. ಇದ್ರ ಬಗ್ಗೆ ಒಂದು ರೀಲ್ನ ಸಹ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಪೇಜ್ ಹೋಗ್ಬಿಟ್ಟು ಚೆಕ್ ಮಾಡಿ, ಅಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಬೇಕಾದ್ರೆ ಹೋಗ್ಬಿಟ್ಟು ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವ್ರು ಏನು ಈ iPhone 16 ಸೀರೀಸನ್ನು ಲಾಂಚ್ ಮಾಡಿದ್ರು, ಅವರೆಲ್ಲೂ ಕೂಡ ಅವ್ರ ಫೋನಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಮತ್ತು ಎಷ್ಟು ಫಾಸ್ಟಾಗಿ ಅವ್ರ ಫೋನ್ ಚಾರ್ಜ್ ಆಗುತ್ತೆ ಅಂತ ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ. ಸೊ ಇದೀಗ ಅನ್ವೀಲ್ ಆಗಿದೆ. ಸೊ ಅವರ ಎಲ್ಲ iPhone 16 ಸೀರೀಸು 45 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತಂತೆ. ಒಳ್ಳೆ ವಿಷಯ ಆಯಿತಾ. ಮುಂಚೆ ಎಲ್ಲ ಬರೀ 15 ವ್ಯಾಟಲ್ಲಿ ಆಗ್ತಾಯಿತ್ತು, ಈಗ ಅಟ್ಲೀಸ್ಟ್ 45 ವ್ಯಾಟ್ ಕೊಟ್ಟಿದ್ದಾರಲ್ಲ. ಇದರ ಜೊತೆಗೆ ಆಪಲ್ನವರು ಕೆಲವೊಂದು ಐಫೋನ್ಗಳನ್ನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ. iPhone 13 ಪ್ರೊಡಕ್ಷನ್ ಆಗಲ್ಲ, ಇರೋ ಫೋನ್ಗಳು ಸೇಲ್ ಆಗ್ತಾವೆ ಅಷ್ಟೇ. iPhone 15 Pro ಮತ್ತು 15 Pro Max ಕೂಡ ಪ್ರೊಡಕ್ಷನ್ ಆಗಲ್ಲ, ಡಿಸ್ಕಂಟಿನ್ಯೂ ಮಾಡ್ತಾರೆ. ಅವ್ರ ವೆಬ್ಸೈಟಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗಲ್ಲ. ಹಳೆ ಸ್ಟಾಕ್ ಇದ್ದರೆ ಕ್ಲಿಯರ್ ಮಾಡ್ತಾರೆ ಅಷ್ಟೇ. ಸೊ ಎಲ್ಲ ಹೊಸ ಫೋನ್ಗಳಿಗೆ ಪ್ರಿಯಾರಿಟಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ ಅವ್ರು ಏನು ಹೊಸ ಏರ್ಪಾಡ್ಸ್ Pro 2 ಲಾಂಚ್ ಮಾಡಿದರು. ಅದರಲ್ಲಿ ಇಯರಿಂಗ್ ಏಡ್ ಫೀಚರ್ನ ಸಹ ತೊಗೊಂಬಂದಿದ್ದಾರೆ. ನೀವು ಅಲ್ಲೇ ಟೆಸ್ಟ್ ಮಾಡಿಕೊಂಡು ನಿಮಗೆ ಪ್ರಾಬ್ಲಮ್ ಇದೆಯಾ ಅಂತ ಕೂಡ ತಿಳ್ಕೊಬೋದು. ನಿಮ್ಮ ಕಿವಿಯ ಸೆನ್ಸಿಟಿವಿಟಿಗೆ ತಕ್ಕಂಗೆ ಇಯರಿಂಗ್ ಏಡು ಕೆಲಸವನ್ನು ಮಾಡುತ್ತೆ. ಹೆವಿ ಯೂಸ್ ಆಗುವಂಥ ಫೀಚರ್ ನಂಗೆ ಅನ್ನಿಸ್ದಂಗೆ ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು 2022ನೇ ಇಸ್ವಿಯಲ್ಲಿ ಆಪಲ್ನವರು
ಐಫೋನ್ 14ನ ಲಾಂಚ್ ಮಾಡಿದಾಗ ಆಯಿತಾ, 14 ಲಾಂಚ್ ಮಾಡಿದ್ರು ಆಗ. ಸೊ ಆ ಟೈಮಲ್ಲಿ ಸ್ಯಾಮ್ಸಂಗ್ ಅವರೊಂದು ಟ್ವೀಟ್ ಮಾಡ್ತಾರೆ, ಸೊ ನಿಮ್ಮ ಫೋನ್ ಫೋಲ್ಡ್ ಆಗಲ್ವಲ್ಲ, ಯಾವಾಗ ಬರುತ್ತೆ ಫೋಲ್ಡ್ ಅಂತ, ಲೆಟ್ ಅಸ್ ನೋ ವೆನ್ ಇಟ್ ಫೋಲ್ಡ್ಸ್ ಅಂತ, ಅಂದರೆ ಯಾವಾಗ ನಿಮ್ಮ ಫೋನ್ ಫೋಲ್ಡ್ ಆಗುತ್ತೆ ಅವಾಗ ಹೇಳಿ ಅಂತ ಟ್ರಾಲ್ ಮಾಡಿದರು ಸ್ಯಾಮ್ಸಂಗ್ ಅವರು. ಸೊ 2 ವರ್ಷ ಬಿಟ್ಬಿಟ್ಟು ಮತ್ತೆ ಸ್ಟಿಲ್ ವೆಯ್ಟಿಂಗ್, ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಮೊನ್ನೆ ಟ್ರಾಲ್ ಮಾಡಿದ್ದಾರೆ. ಸೊ ಯಾವಾಗ ತೊಗೊಂಬರ್ತಾರೆ ಗೊತ್ತಿಲ್ಲ ಆಪಲ್ನವರವರ ಫೋಲ್ಡಬಲ್ ಫೋನನ್ನು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಹಾನರ್ ಅವರು ಅವರ ಹಾನರ್ 200 ಸೀರೀಸ್ನಲ್ಲಿ ಇನ್ನೊಂದು ಹೊಸ ಫೋನ್ ತೊಗೊಂಬರ್ತಾ ಇದ್ದಾರೆ, ಹಾನರ್ 200 ಲೈಟ್ ಅಂತ. ಸೊ ಇದೊಂಥರ ಯುನೀಕ್ ಪಂಚೋಲ್ ಕ್ಯಾಮ್ರಾ ಜೊತೆಗೆ ಬರ್ತಾ ಇದೆ. ಮುಂಚೆ ಬರ್ತಿತ್ತಲ್ವ 2 ಫ್ರಂಟ್ ಕ್ಯಾಮ್ರಾ ಪಂಚೋಲ್ ಬರ್ತಿತ್ತಲ್ವ, ಸೊ ಆ ರೀತಿ ಪಂಚೋಲ್ ಕ್ಯಾಮ್ರಾ ರೀತಿ ಫೋನ್ ಬರ್ತಾ ಇದೆ. ಇದು 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಆಗಿರುತ್ತಂತೆ. ಹೆವಿ ಲೈಟ್ ವೆಯ್ಟು, ಬರೀ 166 ಗ್ರಾಮ್ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ಲಿ ಇದು ಆಲ್ರೆಡಿ ಚೈನಾದಲ್ಲಿ ಲಾಂಚ್ ಆಗಿರುವಂಥ ಫೋನೇ, ಇಲ್ಲಿ ರೀಬ್ರ್ಯಾಂಡ್ ಮಾಡ್ತಾರಾ ಏನು ಗೊತ್ತಿಲ್ಲ, ಕಾದು ನೋಡೋಣ. ಒಟ್ಟಿಗೆ ಒಂದು ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ನ ಜೊತೆಗೆ ಇದು ಲಾಂಚ್ ಆಗುತ್ತೆ ಒಟ್ಟಿಗೆ, ನೋಡೋಣ. ಹಾನರ್ ಅವರು ಅಷ್ಟೊಂದು ಸದ್ದು ಮಾಡ್ತಿಲ್ಲ, ಅಷ್ಟೊಂದು ಕಾಂಪಿಟೇಟಿವ್ ಆಗಿ ಪ್ರೈಸ್ನ ಕೂಡ ಫಿಕ್ಸ್ ಮಾಡ್ತಿಲ್ಲ. ಸೊ ಕಮ್ಬ್ಯಾಕ್ ಮಾಡೋದು ಕಷ್ಟ ಇದೆ ಈ ರೀತಿ ಅವರು ಲಾಂಚಸನ್ನು ಮಾಡಿದ್ರೆ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟೆಕ್ನೋದವರು ಅವರ ಹೊಸ ಟೆಕ್ನೋ ಫ್ಯಾಂಟಮ್ V Fold 2 ಲಾಂಚ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಲಾಂಚ್ ಮಾಡಿಲ್ಲ, ಗ್ಲೋಬಲ್ ಲಾಂಚ್ ಮಾಡಿದ್ದಾರೆ. ಜೊತೆಗೆ ಫ್ಲಿಪ್ ಫೋನ್ನ ಸಹ ಲಾಂಚ್ ಮಾಡಿದ್ದಾರೆ. ಟೆಕ್ನೋದವರು ಜಗತ್ತಲ್ಲಿ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಫೋಲ್ಡಬಲ್ ಫೋನ್ಗಳನ್ನು ಲಾಂಚ್ ಮಾಡುವಂಥ ಬ್ರ್ಯಾಂಡು ಆಯಿತಾ. ಸ್ಯಾಮ್ಸಂಗು ವಿವೋಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ದುಡ್ಡಿಗೆ ಲಾಂಚ್ ಮಾಡ್ತಾರೆ. 95,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ ಆಯಿತಾ ಫೋಲ್ಡಬಲ್ ಫೋನ್ನ. ಅದು ಬರ್ತಾ ಇನ್ನೂ ಕಡಿಮೆ ಆದರೂ ಆಗ್ಬೋದು. ಫ್ಲಿಪ್ ಫೋನ್ ಮೋಸ್ಟ್ಲಿ ಒಂದು 50,000 ರೂಪಾಯಿಗೆ ಲಾಂಚ್ ಮಾಡ್ತಾರೇನೋ, ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ. ಟೆಕ್ನೋದವರು ಕೂಡ ಒಳ್ಳೊಳ್ಳೆ ಟೆಕ್ನಾಲಜಿಯನ್ನು ತುಂಬ ಕಡಿಮೆ ಬೆಲೆಗೆ ತೊಗೊಂಬರ್ತಾ ಇದ್ದಾರೆ. ನೋಡೋಣ ನಮ್ಮ ದೇಶದಲ್ಲಿ ಏನಾದ್ರು ಲಾಂಚ್ ಆಯಿತು ಅಂದರೆ ಯಾವ ರೀತಿ ಇರುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.